ಪ್ರೇಮಿ, ಲೇ ಪ್ರೇಮಿ, ಪ್ರೇಮಿ ಮನಿ ಆಳಿ ನಿಮ್ಮನ್ನ ಎಷ್ಟು ಮನೆಗೆ ಇರಿಸ್ಕೊಂಡು ಎಷ್ಟು ಒದ್ದು ಹೋಗಿ ಉಗುತ್ತು ಹೋಗ್ರಿ ಅಂದ್ರೂ ಹೋಗಕ್ಕಿಲ್ವಲ್ಲ. ಇನ್ನು ಎಲ್ಲರೂ ಮನೆಯಿಂದ ಒಟ್ಟು ಬಿಡ್ಬೇಕು ಅಷ್ಟೇ. ಏನಿದು ಒಂದೇ ಬಾಕಿ ಇರೋದು. ಊರಂಗೆ ಮರುವಾದಿ ಹೋಯ್ತದೆ ಅಂತ ಒಮಿಕೊಂಡು ಸುಮ್ಮನಿದ್ದಷ್ಟು ಇವ್ರದ್ದು ಆಟಗಳು ಶಾನೆ ಏನೇ ಆಯ್ತಾವೆ. ಕಮ್ಮಿ ಗಿಮ್ಮಿ ಏನು ಆಯ್ತಿಲ್ಲ ಇವುಗಳವು. ಯಾವ ದುರಾಂಕಾರ ಮಾಡ್ತಾರೆ ನೋಡು. ಲೇ ಪ್ರೇಮಿ, ಯೋನೇ ಮಾಡ್ತಿದ್ದೀಗ ಬಾರೆ ಸರ್ನ. ಏಳಿ ಬಾಯಿ ಬಿದ್ದೋಗ್ಬಿಡ್ಬೇಕು ನನಗಂತೂ. ಇವ್ರೇನು ಬದ್ಲಾಗಂಗೆ ಕಾಣೆ. ಅಲ್ಲ ಸಾಲ ಮಾಡಿ ಇವಾಗ ಎಲ್ಲನೂ ಬಂದು ಮನೆ ಮುಂದೆ ಅವಳು ಜಗಳ ಪಗಳ ಮಾಡಿದ್ರೆ ಮರುವಾದಿ ಏನು ಉಳಿದು ಬಿಡ್ತದ? ಯಾಕತ್ತೆ ಹಿಂಗೆ ಕೂಗ್ತಾ ಇದ್ದೀರಾ? ಲೇ ಪ್ರೇಮಿ, ಗಾಳಮ್ಮನ ಹತ್ರ ಸಾಲ ಮಾಡಿದ್ಯೇನೆ? ಇಲ್ಲ ಅತ್ತೆ, ಯಾರು ಹೇಳಿದ್ದತ್ತೆ ನಾನು ಸಾಲ ಮಾಡಿದ್ದೀನಿ ಅಂತ? ಇಲ್ವಲ್ಲ, ನಾನು ಸಾಲಾಗಿಲ್ಲ ಏನೂ ಮಾಡಿಲ್ವಲ್ಲ. ಯಾರ ನಿಮಗೆ ಸುಳ್ಳು ಹೇಳೋರೆ ಅಂತ ಅನ್ನಿಸ್ತದತ್ತೆ. ಸಾಲ ನಾವೇನಕ್ಕೆ ಮಾಡೋಣ? ಲೇ ನಂತ ಸುಳ್ಳು ಹೇಳಕ್ ಬರಬೇಡ. ಗಾಳಮ್ಮ ಬಡ್ಡಿ ವಸೂಲಿ ಮಾಡಕ್ಕೆ ಊರಿಗೆ ಬಂದಿರೋ ಇಸ್ಯ ನನಗೆ ಭಾಳ ಚೆನ್ನಾಗಿ ಗೊತ್ತೈತೆ. ನಿಜ ಹೇಳು ಪ್ರೇಮಿ, ನನ್ನ ಹತ್ರ ಗೊತ್ತಲ್ಲ ನಿನಗೆ ಮೊದಲೇ ನಾನು ಏನು ಅಂತ ಹೇಳ್ಬಿಟ್ಟು ಬಿಡಿಸ್ಬಿಡ್ತೀನಿ ಅಷ್ಟೇ. ಏನಿಯ ಗ್ರಾಚಾರವ ನೋಡು. ನ್ಯಾಯವಾಗಿ ನಿಜ ಹೇಳಿದ್ರೆ ಸರಿ. ಈ ಸುಳ್ಳು ಬಳ್ಳಿ ಎಲ್ಲ ನಂತಾಗ ಮಡಿಕಬೇಡ ನೀನು. ನಿಜ ಹೇಳು. ಅತ್ತೆಗೆ ಸಾಲ ದಿಸಿ ಎಲ್ಲ ಗೊತ್ತಾಯ್ತು ಅಂದರೆ ನನ್ನ ಕತೆ ಮುಗ್ದಂಗೇನಿಯ. ಈಗ ಬ್ಯಾರೆ ಏನಾರ ಸುಳ್ಳು ಹೇಳೋಕ್ಕಾಯ್ತದ? ಏನಪ್ಪ ಮಾಡಲಿ? ಹೆಂಗೆ ತಗ್ಲಾಕೊಂಬಿಟ್ನಲ್ಲ ನಾನು. ಏನಾರ ಹೇಳ್ಬೇಕಲ್ಲ. ಇಲ್ಲ ಅತ್ತೆ, ನಾನು ಸಾಲ ಮಾಡಿಲ್ಲ. ಯಾರಿಗೋ ಬೇಕಿತ್ತು, ಸುಮ್ಮನೆ ನನ್ನ ಫ್ರೆಂಡ್ಗೆ ಕೊಡಿಸಿದ್ದೆ ಅಷ್ಟೇ. ಅಷ್ಟು ಬಿಟ್ರೆ ನನ್ನ ಸಾಲ ಪಾಲ ಎಲ್ಲನೂ ಮಾಡೋದೆಲ್ಲನೂ ನನಗೆ ಭಯ ಆಯ್ತದತ್ತೆ. ಸಾಲ ಪಾಲ ಎಲ್ಲ ನಾನು ಮಾಡೋದೇನೇ ಇಲ್ಲ. ದೇವ್ರನ್ನೇ ಕೇಳ್ತೀನಿ ನಾನು ಯಾಕತ್ತೆ ಮಾಡಲಿ. ನಿಮ್ಮೇಲಾಣೆಗೂ ನನ್ನ ಸಾಲ ಪಾಲ ಎಲ್ಲ ಹೋಗೋಕ್ಕಿಲ್ಲ ಕಣತ್ತೆ. ಯಾರೋ ನಾವು ಚೆನ್ನಾಗಿರೋ ಸಹಿಸೋಕ್ಕಾಗ್ದಿರೋರು ಹಿಂಗೆ ಸುಮ್ಕೇನೆ ನಿಮಗೆ ಫಿಟ್ಟಿಂಗ್ ಇಕ್ತಾರೆ ಅಷ್ಟೇ. ಅಷ್ಟು ಬಿಟ್ರೆ ನಾನಂತೂ ದೇವ್ರನ್ನೇ ಸಾಲ ಪಾಲ ಎಲ್ಲನೂ ಏನೂ ಮಾಡಿಲ್ಲ ಅತ್ತೆ. ನಾನು ನಂಬಿ ಅತ್ತೆ. ಕಾರು ತಗೊಂಡಿದ್ರಲ್ಲ, ಕಾರ್ ದುಡ್ಡು ಎಲ್ಲಿಂದ ಬಂತು ನಿಮ್ಗೆಲ್ಲನೂ? ಫುಲ್ ಕ್ಯಾಶ್ ಕೊಟ್ಟು ತಗೊಬಿಟ್ಟು ಬಂದ್ವಿ ಅಂತ ಹೇಳಿದ್ರಲ್ಲೇ. ಯಾರೇ ಕೊಟ್ರು ನಿಮಗೆ ಫುಲ್ ಕ್ಯಾಶ? ಅದು ಅದು ನಾವು ಕೂಡಿಕೊಂಡಿದ್ದು, ನಾವು ಬಿಸಿನೆಸ್ ಮಾಡಿದ್ದು. ಅದು ಇದು ಎಲ್ಲ ಹಾಕ್ಬಿಟ್ಟು ತಗೊಬಿಟ್ಟು ಬಂದಿದ್ದೀವಿ ಅತ್ತೆ. ಅತ್ತೆ ನಿಮ್ಗೆ ಯಾರೋ ಏನೋ ಫಿಟ್ಟಿಂಗ್ ಇಕ್ಕವ್ರೆ. ಆ ಪೊದ್ದಿ ಏನಾರ ಫಿಟ್ಟಿಂಗ್ ಇಕ್ಕಿದ್ಲ ಅತ್ತೆ? ಒಬ್ರ ಮೇಲೆ ಒಬ್ರು ಹಾಕೊಳ್ಳೋದನ್ನ ಸಂದ ಕಲ್ತಿದ್ದೀರಾ. ನನಗೆ ಯಾವಳು ಬಂದ್ಬಿಟ್ಟು ಇಲ್ಲೇನು ಫಿಟ್ಟಿಂಗ್ ಇಕ್ಕಿಲ್ಲ ನನಗೆ. ನಾನು ನಿಮ್ಮನ್ನು ಕೇಳ್ತಿರೋದು ಏನು ಹೊರೆ ಮಾಡ್ತಿದ್ದೀರಾ ನೀವು ಅಂತ ಹೇಳ್ಬಿಟ್ಟು. ಲೇ ನೋಡು, ಸುಮ್ಮನೆ ಅಂತೂ ಇರೋಕ್ಕಿಲ್ಲ ಪ್ರೇಮಿ ನನ್ನ ಹತ್ರ. ಊರು ಮರುವಾದಿ ಪ್ರಶ್ನೆ. ಊರಾಗ ಎಲ್ಲನೂ ಮರುವಾದಿ ಹೋಗ್ಬಿಡ್ತದೆ. ಕೆರ ತಗೊಂಡು ಹೊಡೆದು ಬಿಡ್ತೀನಿ ನಾನಂತೂ. ಜ್ವರ ಬರಗಂಟೂ ಮನೆಗೆ ಇರಿಸ್ಕೊಳಕ್ಕಿಲ್ಲ ಅಂತ ನಾನು ಅವತ್ತೇನೇ ಹೇಳಿದ್ದೆ. ಮನೆ ಸೋರ್ತಾ ಐತೆ, ಅಲ್ಲಿ ಇರೋಕ್ಕಾಗಲ್ಲ, ಇಲ್ದಿರ ಪುರಾಣ ಎಲ್ಲ ಎತ್ಬಿಟ್ಟು 5,000 ರೂಪಾಯಿ ಕೊಟ್ಬಿಟ್ಟು ಇಕ್ತೀನಿ ಅಂತ ಹೇಳ್ಬಿಟ್ಟು ಬಂದಿದ್ದೀರಾ. 5,000 ರೂಪಾಯಿ ಕೊಟ್ಟಿರೋದಲ್ಲ, 5 ರೂಪಾಯಿ ಮರ್ಯಾದೆ ಹೋಗಿದ್ದಂಗೆ ನೋಡ್ಕೋಬೇಕು ಮನೆಗೆ. ಮರ್ಯಾದೆ ಗಿರಿಯಾದ ಏನಾನ ಕಳೆದ್ರು ಹುಟ್ಲಿಲ್ಲ ಅಂತ ಹೇಳ್ಬಿಟ್ಟು ಅಮ್ಮಗಳು ಮನೆಗೆ ಓಡ್ ಕಳಿಸ್ಬಿಡ್ತೀನಿ. ಇಲ್ಲತ್ತೆ, ಆ ಥರ ಏನಿಲ್ಲ. ಅದು ಗಾಳಮ್ಮಂಗೆ ನನ್ನ ಫ್ರೆಂಡ್ಗೆ ಯಾರೋ ಕೇಳಿದ್ರು, ಅದು ಕೊಡಿಸಿದ್ದೆ ಬಿಟ್ಟರೆ ನನಗೆ ಎಲ್ಲನೂ ಮಾಡೇ ಇಲ್ಲ. ನಾನು ನನಗೂ ಭಯ ಐತೆ ಅಲ್ವಾ ಅತ್ತೆ. ನನಗೂ ಈ ಸಾಲ ಅಂದ್ರೆ ನಂಗೆ ಆಗಕ್ಕಿಲ್ಲ ನಿಜವಾಗೂ. ಸಾಲ ಮಾಡಿ ನಾನೇ ಕತೆ ಸೋಕಿ ಮಾಡಲಿ, ನೀವೇ ಹೇಳಿ. ಮಾಡಲಿ ಅಂತಲ್ಲ, ಮಾಡಿ ಕುಡ್ದು ಅಂತ ಹೇಳ್ತಿರೋದು. ಮಾಡಿ ಗಿಡಿದ್ರು ಗೊತ್ತಲ್ಲ ಚೊಪ್ಲಿ ಅಟ್ಗಳೇ ಬಿದ್ದುಬಿಡೋದು ನಿಮ್ಗಂತೂ. ಅಮ್ಮಣಿಗ್ಲ ಸುಮ್ಮನೆ ಮನೆಗೆ ಹೇಳೋ ಇಲ್ಲ ಕೇಳೋ ಇಲ್ಲ ಅಂತ ಅನ್ಕೊಂಡಿದ್ದೀರೇನೆ. ಇವನ್ ಮಾಡ್ತಿದ್ದೀರಾ ನೀವು? ಓಹೋ ಮನೆಗೆ ಯಾರು ಏನು ಕೇಳಲ್ಲ ಬಿಡು, ನಿಂಪಾಡು ನೀವು ಹೆಂಗನ ಆಡ್ಬೋದು ಅಂತಾನ ಒಳಗೆ ಏನನ ಇದು ಮಾಡ್ತಿರು ಮಸ್ಲತ್ತು ಮಾಡ್ತಿದ್ರು ಅಂತೂ ನನಗೆ ಗೊತ್ತಾಗಬೇಕಾ ಮಸ್ಲತ್ತು. ಆಮೇಕಿಂದ ಐತೆ ನಿಮಗೆ ಸರಿಯಾಗಿ. ಈಗಲೇ ಹೇಳಿದ್ದೀನಿ, ನಂಗೆ ಈ ಸಾಲ ಪಾಲ ಮಾಡಿ ಸೋಕಿ ಮಾಡೋರು ಅನ್ಕೊಂಡ್ರೆ ಆಗಕ್ಕಿಲ್ಲ. ಮರ್ಯಾದಿನಾಗ ಬದುಕು ಭಾಳ ಇರೋ ವಂಶ ನಮ್ಮದು. ಈ ಸೋಕಿಗೋಸ್ಕರ ಏನನ್ನ ಮರುವಾದಿ ಕಳೆದ್ರು ನಾನೇನಿಲ್ಲ. ಹುಷಾರು. ಎಲ್ಲದಕ್ಕೂ ಯೋಚನೆ ಮಾಡಿಬಿಟ್ಟು ತಗ್ಗಿ ಬೊಗ್ಗಿ ಇರೋದ್ರಾಗ ಜೀವನ ಮಾಡ್ಕೊಂಡು ಹೋಗ್ಬೇಕು. ಅದು ಬಿಟ್ಬಿಟ್ಟು ಇಲ್ದಿರೋದಕ್ಕೆಲ್ಲ ಆಸೆ ಪಟ್ಕೊಂಡು ಅದು ನಂದು ಇದು ಅಂತೇಳ್ಬಿಟ್ಟು ಕುಂತ್ಕೊಂಡ್ರು ನಾನು ಸುಮ್ಮನೆ ಬಿಡ ಅಂತ ಮಗಳೇ ಅಲ್ಲ ನಾನಂತೂ. ಇಷ್ಟು ದಿನ ನಿಮ್ಮನ್ನೆಲ್ಲ ಸಹಿಸ್ಕೊಂಡ್ರದು ಏನೇ ಹೆಚ್ಚು. ಇನ್ನು ನಿಮ್ಮನ್ನು ಸಹಿಸ್ಕೊಂಡು ನೀವು ಮಾಡಿದ್ದೆಲ್ಲ ಇದು ಮಾಡ್ಕೊಂಡು ಕುಂತ್ಕೊಳ್ಳೋಕ್ಕಾಗಕ್ಕಿಲ್ಲ. ಸರಿನೇ? ಓಹೋ ಹುಷಾರಾಗಿ ಇದು ಬಿಡ್ಬೇಕು ಅಷ್ಟೇ. ಅದು ಯಾವಳಿಗೂ ಕೊಡ್ಸಿದ್ದೀನಿ ಅಂತಿದ್ದೀಗಲ್ಲ ಸಾಲ್ವಾ, ಅದೇನು ಇರ್ಕೂಡ್ದು ಅಷ್ಟೇನೆ. ಸಾಲ ಪಾಲ ಅಂತ ಏನೂ ಅವ್ರಿಗೆಲ್ಲ ಹೇಳ್ಬಿಟ್ಟು ಮದ್ಯಕ್ಕೆ ತಲೆ ಹಾಕ್ತಿದ್ದಂಗೆ ನಿನ್ನ ಪಾಡು ನೀನು ಇದ್ಬಿಟ್ರೆ ಚಂದ. ಇಲ್ಲ ಅಂತಂದರೆ ಸರಿಯಾಗಿ ಬಿಡಿಸ್ತೀನಿ ನೋಡು. ಇಲ್ಲ ಅತ್ತೆ, ನಾವು ಅಂಥ ಕೆಲಸ ಎಲ್ಲ ಮಾಡೋದೇ ಇಲ್ಲ ನಾನಂತೂ. ನಿಜವಾಗೂ ಅತ್ತೆ ನಮಗೂ ಭಯ ಶಾನೆ ಅತ್ತೆ. ಹಂಗೆ ಎಲ್ಲನೂ ಕಂಡರ ಹತ್ರ ಸಾಲ ಮಾಡ್ಕೊಂಡು ಹೆಂಗತ್ತೆ ಶೋಕಿ ಮಾಡೋಕ್ಕೈತೆ? ಇಲ್ಲ ನಾನಂತ ಶೋಕಿ ಎಲ್ಲ ಮಾಡೋ ಅಂತೋಳು ಅಲ್ವೇ ಅಲ್ಲ. ನಾನು ಮಾಡೋದು ಇಲ್ಲ ಬಿಡಿ, ನೀವೇನು ಯೋಚನೆ ಮಾಡಬೇಡಿ. ನಂಗೆ ಇವ್ರ ಮ್ಯಾಲ ಅನುಮಾನ ಐತೆ ನನಗೆ. ಬಿಟ್ಟು ಕಳ್ಸನ್ನಾಲಕ್ಕು ಅಂತ ಅನ್ನಿಸ್ತಾ ಐತೆ. ಆದರೆ ಸುಮ್ಕೇನೆ ಎಲ್ಲ ತಿಳ್ಕೊಂಡಿದ್ದು ಮಾಡೋಕ್ಕೆ ಹೋಗ್ಬಾರ್ದು. ನಾನೇನು ಮಾಡೇ ಇಲ್ಲ ಅಂತ ಕುಂತ್ಕೊಂಡ್ಬಿಡ್ತವೆ ಬಡ್ಡೆತದ ಆಮೇಕಿಂದ. ಯಾಕೆ ಬೇಕು? ನನ್ನ ಮಕ್ಕಳು ಆಡೋಕ್ವಾಗಿ ಮಾಡಿಕೊಳ್ಳಲಿಲ್ಲ ಎಂಟರ್ನ. ಏನು ಕರ್ಮನೋ ನಮ್ದಂತೂ ಕರ್ಮ ನಂದಂತೂ ಬಿಟ್ಟಾಕತ್ತ. ಏನು ಮಾಡೋಣ ಈಗ?
ಏನಾರ ಮಾಡಬೇಕೆ, ಹಿಂಗೆ ಬಿಟ್ರೆ ಆಗಕ್ಕಿಲ್ವೇ? ಸಾಲ ಫಲ ಮಾಡ್ಕೊಂಡಿದ್ರಂತೂ ಮನೆಗೊಂದು ತಿರ್ಸ್ಕೋಬಾರ್ದು ಇವ್ರನ್ನ. ಅಲ್ಲ ಏನು ನಾಟಕ ಮಾಡ್ತಾರೆ ನೋಡು. ಈ ನನ್ನ ಮಕ್ಳಿಬ್ರು ಎಲ್ಲೋದ್ವು ಅಂತ ಹೇಳ್ಬಿಟ್ಟು ಬೊತ್ತೀವಿ ಅಂತ ಹೋಯ್ತಾರದು. ಏನು ಕೆಲಸ ಮಾಡ್ತಾರೋ ಏನು ಕತೆಯೋ ವಿಚಾರಿಸ್ಕೊಳ್ಳೋಣ ಮಾಡೋಣ. ಏನೂ ಇಲ್ಲ. ಅಮ್ಮ ಯಾಕಮ್ಮ ಹೊತ್ಕೇನು ಬೈತಾ ಇದ್ದಲ್ಲ? ಬೊಯ್ದ ಇನ್ನೇನು ಮುತ್ತಿಕ್ತಾರೇನ್ಲ? ಸಾಲ ಮಾಡ್ಕೊಂಡು ಕುಂತವಳೆ ಆ ಗಾಳ ಮುಂತಾಗಿ. ಆ ಗಾಳಮ್ಮ ಸರಿ ಇಲ್ಲ ಅಂತೇಳ್ಬಿಟ್ಟು ಚೆನ್ನಾಗಿ ಗೊತ್ತಿದ್ದು ಆ ಗಾಳ ಮುಂತಾಗ ಸಾಲ ಮಾಡ್ಕೊಂಡ್ರದ್ ನೋಡು. ಯಾಕಮ್ಮ? ಸರಿ ಇಲ್ಲ ಕಣ. ಹುಟ್ಟು ಬಜಾರಿ ಬಡ್ಡಿ ಅದು. ಮಂತಕ್ಕೆ ಬಂದ್ಬಿಡ್ತದೆ ಹುಡಿಕೊಂಡು. ಊರ್ ಮುಂದೆ ಎಲ್ಲ ಮಾನ ಮರದಿ ಕಳೆದು ಬಿಡ್ತಾಳ ಅವಳು. ಸರಿ ಅವಳೆ ಅಂತ ಅನ್ಕೊಬಿಟ್ಟ. ಅಯ್ಯಯ್ಯೋ ಅದು ಏನೋ ಕೊಡೋದು ತಕೊಳ್ಳೋದೆಲ್ಲ ಹಿಡಿಯೋ ಮಾಡ್ಕೊಂಡು ಓಸಿ ಮುರ್ವದಿ ಕಳಿತಾಳಂತೆ ಅಂತ ಅನ್ಕೊಂಡಿದ್ಯಾ? ತಿಂಗಳ ಕರೆಕ್ಟಾಗಿ ಕೊಟ್ಬಿಟ್ರೆ ಹೆಂಗೋನ್ವೇ ನೆಮ್ಮದಿಯಾಗಿ ಹೆಂಗೋನ್ವೇ ಇರ್ಬೋದು. ಒಂದು ತಿಂಗಳು ಕೊಡಲಿಲ್ಲ ಅಂದರೆ ಮಾನ ಮರವದಿ 3 ಕಾಸು ಖರ್ಚು ಹಾಕ್ಬಿಡ್ತಾಳೆ. ಅಂಥವಳ ಹತ್ರ ಸಾಲ ತಗೊಂಡು ಸೋಕಿ ಮಾಡಿಲ್ಲ ಅಂದರೆ ಏನಾಗಬೇಕಲ್ಲ? ನನಗೆ ಯಾಕೋ ಇವ್ರು ತಗೊಂಡವ್ರೆ ಅಂತ ಅನ್ನಿಸ್ತಾ ಐತಿ. ಅದಕ್ಕೇನೆ ಪೂರ್ತಿ ಈಸಿಯಾಗಿ ಗೊತ್ತಿಲ್ದಿದ್ದು ಬಡ್ದಾಡಬಾರ್ದು ಅಂತ ಸುಮ್ಕಿವ್ನಿ. ಗೊತ್ತಾಗಲಿ ಆಮೇಕಿಂದ ಮಾಡ್ತೀನಿ. ಅಯ್ಯಯ್ಯೋ, ನಾನು ಗಾಳಮ್ಮನ ಹತ್ರನೇ ದುಡ್ಡು ಇಸ್ಕೊಂಬಂದಿಕ್ಕಿರೋದು. ಬಡ್ಡಿ 2,500 ಕಟ್ಟಬೇಕು. ಈಗ ಅದು ನನಗೆ ಇಟ್ಕೊಂಡಿದ್ರೆ ಕತೆ ಏನಷ್ಟೇ. ಏನಾರ ಮಾಡಿ ದುಡಿಮೆ ಶುರು ಮಾಡಬೇಕು. ದುಡಿಮೆ ಮಾಡಿದ್ರೆ ತಾನೇ ಎಲ್ಲ ಸಾಲ ತೀರ್ಸೋಕ್ಕಾಗೋದು. ಈಗ ಏನು ಮಾಡಲಿ? ಅಯ್ಯೋ, ನಮ್ಮ ಅಮ್ಮ ಬೇರೆ ಉಗಿತೈತೆ. ಮಂತಕ್ಕೆ ಬಂದ್ಬಿಟ್ಟು ಮಾನ ಮರ್ಯಾದೆ ಎಲ್ಲ ಕಳೆದ್ಬಿಟ್ರೆ ಪೊದ್ದಿ ಸುಮ್ಮನೆ ಬಿಡ್ತಾಳೆ ನನ್ನ. ನಮ್ಮ ಅಮ್ಮನೂ ಸುಮ್ಮನೆ ಬಿಡೋಕ್ಕಿಲ್ಲ. ಸರಿಯಾಗಿ ರಾಚಾರ ಬಿಡಿಸ್ತದೆ. ಇರು, ಏನೋ ಒಂದು ಮಾಡ್ತೀನಿ. ಹೋಯ್ತೀನಿ ಫಸ್ಟು. ಲೇ ನೇತ್ರಿ, ಇಲ್ಲಿ ಕೂತ್ಕೊಂಡು ಏನೇ ಮಾಡ್ತಾ ಇದೆಯಾ ನೇತ್ರಿ? ಎಷ್ಟು ಕಷ್ಟ ಆಗೈತೆ ಗೊತ್ತೇನೆ. ಇವಾಗ ಅತ್ತೆ ಬೇರೆ ನೆನೆಯಾ. ನಾವು ಸಾಲ ಮಾಡಿರೋದು ಯಾರೋ ಫಿಟ್ಟಿಗೆ ಇಕ್ಬಿಟ್ಟವ್ರು ಅನ್ನಿಸ್ತದೆ. ಮಾನ ಮರ್ಯಾದೆ ಏನೋ ಕಳೆದ್ರೆ ನೀವು ಅಂತಂದರೆ ನಿಮ್ಮನ್ನಂತೂ ಸುಮ್ಮನೆ ಬಿಡೋಕ್ಕಿಲ್ಲ. ಹಾಗೆ ಹಿಂಗೆ ಅಂತ ಹೇಳ್ಬಿಟ್ಟು ಫುಲ್ಲು ಜೋರಾಗಿ ರಂಗಾಗಿತ್ತು ಗೊತ್ತೇನಿವಾಗ. ನಿಜ ಹೇಳ್ತಿದ್ಯಾ? ನಾನು ಯಾಕೆ ಸುಳ್ಳು ಹೇಳಿ? ನಿಜನೇ ಹೇಳ್ತಾ ಇದ್ದೀನಿ. ಏನು ಮಾಡೋದು ಎತ್ತು ಮಾಡೋದು ನನಗಂತೂ ಅರ್ಥನೇ ಆಯ್ತಿಲ್ಲ ನೋಡು. ಈಗ ನಾವು ಸಾಲ ತೀರಿಸ್ಲೇಬೇಕು. ನೀನು ಯಾರ ಹತ್ರನಾದ್ರೂ ಒಬ್ರ ಹತ್ರ ಕೇಳ್ಬಿಡು ಕಾಸ. ಫಸ್ಟ್ ಆ ಬಡ್ಡಿ ಕಟ್ಬಿಡೋಣ. ಈ ನಮ್ಮ ಯಜಮಾನ್ರು ಹೆಂಗೋ ಮುಂದಿನ ತಿಂಗಳಿಂದ ಕಟ್ಕೊತಾರೆ. ಈ ತಿಂಗಳು ನಾವಿಬ್ಬರು ಅಡ್ಜಸ್ಟ್ ಮಾಡ್ಬಿಡೋಣ. ನಾನು ಯಾರ್ದನ ಫ್ರೆಂಡ್ಸ್ಗಳು ತಾಗಿ ಇಸ್ಕೊಬಿಟ್ಟು ಬರ್ತೀನಿ ಮನೆಗೋಗ್ಬಿಟ್ಟು. ನೀನು ಇಸ್ಕೊಂಬಿಟ್ಟು ಬಾರೆ. ದೇವ್ರೇ ನಮ್ಮಿಬ್ರಿಗೂ ಸರಿಯಾಗಿ ಬೀಳ್ತವೆ. ಲೇ ಏನು ಮಾಡೋದೆ? ನಮ್ಮ ಯಜಮಾನಪ್ಪಂಗೆ ಫೋನ್ ಹಾಕಿದ್ರೆ ಅಯ್ಯೋ ನಾನು ಬ್ಯುಸಿ ಇದ್ದೀನಿ, ಎಲ್ಲೋ ಹೋಯ್ತಾ ಇದ್ದೀನಿ, ಕಟ್ಟು ಮಾಡು ಅಂತಾನೆ. ಹೇಳಿದ ಮಾತು ಕೇಳಿಸ್ಕೊಳ್ಳೋಷ್ಟು ಪೇಸೆನ್ಸುನ್ವೇ ಅವ್ರಿಗಿಲ್ಲ. ಈಗ ನಮ್ಮಿಬ್ರು ಬಾಳ್ ನಮಗೆ ಆಗ್ಬಿಟ್ಟೈತೆ ನೋಡು. ನಾನೊಂದು ಕೆಲಸ ಮಾಡ್ತೀನಿ. ನನಗೊಬ್ಬರು ಫ್ರೆಂಡ್ ಅವನೇ, ಸಕ್ಕತ್ತು ಸಾವುಕಾರ. ಅವನು ಚೆನ್ನಾಗವನೇ. ಸಾವುಕಾರ ಅಂತಂದರೆ ಪರವಾಗಿಲ್ಲ, ಸಕ್ಕತ್ತೇನಲ್ಲ. ಅವನ ಹತ್ರ ಹೆಂಗನ ಮಾಡಿ ಒಂದು ಸ್ವಲ್ಪ ಕಾಸು ಗೀಸು ಇಸ್ಕೊಂಬಿಡೋಣ ಅಂತ ಅಂದ್ಕೊಂಡಿವ್ನಿ. ಹೋಗ್ಬಿಟ್ಟು ಅದೇ ಕೆಲಸನೇ ನೀ ಮಾಡ್ತೀನಿ. ಫಸ್ಟ್ ಕೆಲಸನ ಮಾಡು. ಇಲ್ಲ ಅಂತಂದರೆ ನಮ್ಮ ಎಲ್ಲರಿಗೂ ಸರಿಯಾಗಿ ಬೀಳ್ತದೆ ಏಟು. ಪ್ಲೀಸ್ ಕಣೆ, ನೀನು ಅಡ್ಜಸ್ಟ್ ಮಾಡಿ. ನಾನು ಹೆಂಗೂ ಅಡ್ಜಸ್ಟ್ ಮಾಡ್ತೀನಿ, ನೀನು ಒಂಚೂರು ಅಡ್ಜಸ್ಟ್ ಮಾಡಿಬಿಡು. ನಾನು ನಮ್ಮ ಅಮ್ಮನ ತಗ ಹೋಯ್ತೀನಿ. ನಮ್ಮ ಅಮ್ಮಂದು ಆಲೆಗೆಲೆ ಇಸ್ಕೊಬತ್ತೀನಿ. ಮೊದಲು ಥರ ಆಗಿದ್ರೆ ನಮ್ಮ ಅಮ್ಮಂಗೆ 10-20 ಲೆಕ್ಕನೇ ಇರಲಿಲ್ಲ. ಹಿಂಗೆ ಎಣಿಸ್ಕೊಟ್ಬಿಡೋದು. ಆದರೆ ಇವಾಗ ನಮ್ಮ ಅಮ್ಮಂಗೆ ಎಲ್ಲನೂ ಲೆಕ್ಕನೇ. ನಮ್ಮ ಅಪ್ಪ 10 ರೂಪಾಯಿ ಬಿಚ್ಕೊಡೋದಿಲ್ಲ. ಇರು, ನನ್ನ ಫ್ರೆಂಡು ಫೋನ್ ಮಾಡಿಬಿಟ್ಟು ಕೇಳ್ತೀನಿ. ಅವನು ಏನು ಹೇಳ್ತಾನೋ ನೋಡೋಣ. ಕಾಲೇಜಾಗೆ ನನಗೆ ಫ್ರೆಂಡ್ ಆಗಿದ್ದ ಅವಾಗ. ಆಮೇಕಿಂದ ಯಾಕೋ ಸುಮ್ಮನೆ ಜಗಳ ಮಾಡ್ಕೊಂಡು ಮಾತಾಡಲಿಲ್ಲ. ನಾನು ಕೇಳಿ ವಿಚಾರಿಸ್ಕೊತೀನಿ. ಸರಿನಾ? ನಾನು ನಮ್ಮ ಅಮ್ಮನ ತೆಗಿಸ್ಕೊಂಬಿಟ್ಟು ಬರ್ತೀನಿ, ನೀನು ಕೇಳು. ಹಲೋ, ನಾನು ನೇತ್ರ ಮಾತಾಡ್ತಿದ್ದೀನಿ. ಏನು ಮಾಡ್ತಾಯಿದ್ದೀರಾ? ಹೌದು, ಜಾಸ್ತಿ ದಿನ ಆದಮೇಲೆ ಸುಮ್ಮನೆ ಹಂಗೆ ನೆನಪಾದ್ರಿ, ಹಂಗೆ ನೆನೆ ಮಾಡಿದೆ. ಹೌದೌದೌದು. ಹೇಳಿ. ನಾನು ಚೆನ್ನಾಗಿದ್ದೀನಿ. ನೀವು ಚೆನ್ನಾಗಿದ್ದೀರಾ? ಯಾಕೋ ನಿಮ್ಮ ಹತ್ರ ಮಾತಾಡಬೇಕು, ನಿಮ್ಮನ್ನು ಮಾತಾಡಿಸ್ಬೇಕು ಅಂತ ಏನೇನೋ ಆಸೆ ಆಯಿತು. ಅದಕ್ಕೇ ಮಾಡಿದೆ. ಹಾಂ ಸರಿ ಆಯಿತು. ಮೀಟ್ ಮಾಡ್ತೀನಿ. ನಾನು ಸ್ವಲ್ಪ ಕಷ್ಟದಲ್ಲಿದ್ದೆ, ಅದಕ್ಕೆ ಫೋನ್ ಮಾಡಿದೆ ಅಷ್ಟೇ. ಹೌದಾ? ಸರಿ ಆಯಿತು. ಮೀಟಿಂಗ್ ಮುಗಿಸ್ಕೊಂಡು ಫೋನ್ ಮಾಡಿ ನನಗೆ. ಮೀಟ್ ಮಾಡತ್ತಾನೆ. ಮೀಟ್ ಮಾಡ್ತೀನಿ, ಡೋಂಟ್ ವರಿ, ಮೀಟ್ ಮಾಡ್ತೀನಿ. ಸರಿ ಆಯಿತು. ಸರಿ ಆಯಿತು. ಏನಂತೆ? ಅದೇ ಮೀಟ್ ಮಾಡ್ತೀನಿ ಅಂತ ಹೇಳೋನೆ. ನೋಡೋಣ, ಅವನ್ನ ಮೀಟ್ ಮಾಡ್ಕೊಂಬಿಟ್ಟು ಬಂದರೆ ಒಂದು 10-15 ಸಾವಿರ ಇಸ್ಕೊಂಬಿಟ್ಟು ಬಂದು ಆ ಗಾಳ ಮುಂದೆ ಸ್ವಲ್ಪ ಕಾರಿನ ಸ್ವಲ್ಪ ಎಲ್ಲ ಕ್ಲಿಯರ್ ಮಾಡೋಣ. ನೀನು ಅಷ್ಟು ನಿಮ್ಮ ಅಮ್ಮವ್ರ ಮನೆಗೆ ಹೋಗ್ಬಿಟ್ಟು ಎಷ್ಟು ಆಯ್ತದೋ ಅಷ್ಟು ಇಸ್ಕೊಂಬಿಟ್ಟು ಬರ್ಬೇಕು ನೀನು. ಸರಿನಾ? ಎಲ್ಲ ಸಗ್ಲಾಕೊಂಬಿಟ್ಟಿದ್ದೀವಿ ನಾವಂತೂ. ಈಗ ಅನ್ನಿಸ್ತೈತೆ ಕಾರ್ ತಗೊಂಡು ಏನು ಪ್ರಯೋಜನವೂ ಆಗಲಿಲ್ವಲ್ಲ, ಸುಮ್ಮನೆ ಮನೆಗೆ ಬಿದ್ದೈತಲ್ಲ ಅಂತ. ಯಾರ ಮೇಲೋ ಚಾಲೆಂಜ್ಗೆ ಏನು ತಗೋಬಾರ್ದು ಅಂತ ಇವಾಗ ಅನ್ನಿಸ್ತೈತೆ. ಅವಳು ನೋಡು, ಆ ರಾಧಂಗೇನು ಯಾರೋ ಗಿಫ್ಟ್ ಕೊಟ್ಟರು, ನಮಗೂ ಯಾರನ್ನ ಕೊಟ್ಟಿದ್ರೆ ಸೊರೋಗೋದು. ನಾವು ನೋಡು, ಅಯ್ಯೋ ಏನೋ ಶೋಕಿ ಮಾಡೋಕ್ಕೆ ತಗೊಂಬಿಟ್ಟು ಹಾಳು ಮಾಡ್ಕೊಂಬಿಟ್ವಿ. ಇವಾಗ ಸಾಲ ಕಟ್ಟೋದೇಳು ಎಲ್ಲ ನಮ್ಮ ತಲೆ ಮೇಲೆ ಬಂದು ಬಿದ್ದೈತೆ. 10 ರೂಪಾಯಿಗೂ ಲೆಕ್ಕ ಹಾಕಬೇಕು ನಾವಂತೂ. ಅಯ್ಯೋ ಈಗ ಏನು ಮಾಡೋದಪ್ಪ? ಯೋಚನೆ ಮಾಡಿ ಏನು ಪ್ರಯೋಜನ ಇಲ್ಲ. ನಮ್ಮ ಯಜಮಾನ್ರು ನಾಲಾಯಕ್ ನನ್ನ ಮಕ್ಕಳು ಏನೂ ಮಾಡಲ್ಲ ನೋಡು. ನೀಟಾಗಿ ಏನೋ ಮೀಟಿಂಗ್ ಅಂತ ಹೇಳ್ಬಿಟ್ಟು ಅಂಟೆ ಹೋಗ್ಬಿಟ್ರು. ಇನ್ನು ಅದು ಯಾವಾಗ ಬಂದು ಯಾವಾಗ ಕೊಡ್ತಾರೋ ಏನು ಕತೆಯೋ ನಮಗಂತೂ ಗೊತ್ತಿಲ್ಲ. ಪ್ರೇಮ, ಎಲ್ಲ ನಾವೇ ನಿಭಾಯಿಸ್ಬೇಕು. ಇವಾಗ ನಮ್ಮ ತಲೆ ಮೇಲೆ ಬಿದ್ದೈತೆ. ಸಂಘದ ಸಾಲ ಕಟ್ಟಬೇಕು. 5ನೇ ತಾರೀಕು ಒಳಗಡೆ ಎಲ್ಲ ಕ್ಲಿಯರ್ ಮಾಡಬೇಕು ಅಂತಂದರೆ ಏನಾರ ಒಂದು ಮಾಡಲೇಬೇಕು. 5ನೇ ತಾರೀಕು ಒಳಗಡೆ ನೋಡು, ನಾನು ಹೇಳೋವಷ್ಟು ನೀನು ನೀಟಾಗಿ ಮಾಡು. ಸರಿನಾ? ಹೋಗು, ನಿಮ್ಮ ಅಮ್ಮಂತಾಗೆ ಎಷ್ಟು ಆಗ್ತದೆ ಅಷ್ಟು ಇಸ್ಕೊಂಬಿಟ್ಟು ಬಾ ಹೋಗು. ನೋಡೋಣ ನಿಮ್ಮ ಅಮ್ಮ ಎಷ್ಟು ಕೊಡ್ತಾರೆ ನೋಡೋಣ, ನನ್ನ ಫ್ರೆಂಡ್ ಎಷ್ಟು ಕೊಡ್ತಾರೆ ನೋಡೋಣ. ಆಮೇಲೆ ಬೇಕಾದ್ರೆ ಇನ್ನೊಂದು ಏನಾದರೂ ಮಾಡೋಣ.
ಸರಿನಾ? ಹೋಗು ಹೋಗು ಸುಮ್ಮನೆ. ಅದ್ಗೆ ಇದೇನದ್ಕೆ ಗಾಳಮ್ಮ ಸರಿ ಇಲ್ವಂತೆ? ಹಾ, ನೀವು ಆಯಮ್ಮನ ಹತ್ರ ಸಾಲ ಕೊಡಿಸ್ಬಿಟ್ಟಿದ್ದೀರ ನನಗೆ? ಸರಿ ಇಲ್ಲ ಅಂತ ಅಲ್ಲ, ಅರ್ಜೆಂಟಾಗಿ ಬೇಕು ಅಂದರೆ ಇನ್ನು ಯಾರು ಕೊಡ್ತಾರೆ ನಿನಗೆ? ಹಾಯಮ್ಮನೇ ಕೊಡೋದು. ತಿಂಗಳ ಬಡ್ಡಿ ಕಟ್ಕೊಂಡೋದ್ರೆ ಏನು ಮಾಡಲ್ಲ. ಆದ್ರೂ ಅಮ್ಮಂಗೆ ಗೊತ್ತಾದ್ರೆ ಸುಮ್ಮನೆ ಬಿಡಕ್ಕಿಲ್ಲ, ಅದಕ್ಕೆ ಗ್ರಾಚಾರ ಬಿಡಿಸ್ಬಿಡ್ತದೆ. ಈಗ ಏನು ಮಾಡಬೇಕು ಅಂತಲೇ ಗೊತ್ತಾಯ್ತಿಲ್ಲ. ಸಾಲ ತಗೊಂಡೋಗಿ ವಾಪಸ್ ಕೊಡ್ಲಾ? ಸಾಲ ತಗೊಂಡೋಗಿ ವಾಪಸ್ ಕೊಟ್ರು ಬಿಡ್ತಾಳೆ ಅಂತ ಅನ್ಕೊಂಡ ಬಡ್ಡಿ ಗಿಡ್ಡಿ ಎಲ್ಲ ಕಿತ್ಕೊತಾಳೆ 2,500 ಇವಾಗ. ಅದನ್ನು ಎಲ್ಲ ಕಟ್ಟಬೇಕಾಯ್ತದೆ. ನೀನೇನೋ ಕಷ್ಟಕ್ಕೆ ಅಂತ ತಗೊಂಡಿದ್ಯಾ ತಾನೇ, ಏನೋ ಒಂದಕ್ಕೆ ಉಪಯೋಗಿಸ್ಕ. ಆದ್ರೂ ಹೊತ್ತಿಗೆ ನೀವು ಹೇಳ್ಬೇಕಿತ್ತು ನನಗೆ ಮೊದಲೇ. ಏನಿಯ ಭಾಳ ಡೇಂಜರು ಈ ಅಮ್ಮಂತಾಗ ಸಾಲ ಮಾಡಬಾರ್ದು, ಹಿಂಗೆ ಅಂತ ರೂಲ್ಸ್ ಎಲ್ಲ ಹೇಳಿದ್ರೆ ನಾನು ದೇವ್ರನ್ನೇನು ತಗೊಂತಿಲ್ವೋ ಗೊತ್ತಿಲ್ಲ. ನೀವು ಒಳ್ಳೆ ನನಗೆ ಏನು ಹೇಳ್ದಿದ್ದಂಗೆ ಎಲ್ಲ ತಗ್ಲಾಕ್ಬಿಟ್ರೆ ನೀವಂತೂ ಸಗತ್ತು ಭಯ ಆಗ್ತಾಯಿತ್ತು ನನಗಂತೂ. ನಾನು ಯಾರಿಗೂ ಬೇರೆ ಹೇಳಿಲ್ಲ, ಪೊದ್ದಿಗೂ ಯಾರ್ಗಾನ ಹೇಳಿದ್ರೆ ಅವಳು ಹಂಗೋ ಹಿಂಗೋ ಒಂಚೂರು ನಿಭಾಯಿಸಿರೋಳು. ನಾನು ಯಾರಿಗೂ ಹೇಳ್ದಿದ್ದಂಗೆ ಈಗ ಹಿಂಗೆ ಮಾಡ್ತಾ ಇದ್ದೀನಿ. ಏನಾಯ್ತದೋ ಏನೋ ಭಯ ಆಯ್ತೈತೆ. ಏನೂ ಆಗಕ್ಕಿಲ್ಲ, ಸುಮ್ಕಿರು. ಈಗ ನಮ್ಗಾಗಿದ್ದೆ ನಿನ್ಗೂ ಆಗೋದು. ಯಾಕೆ ಯೋಚನೆ ಮಾಡ್ತೀಯಾ? ಏನೂ ಆಗಕ್ಕಿಲ್ಲ, ಸರಿನಾ? ಈಗ ನೋಡು, ನಾವು ಮ್ಯಾನೇಜ್ ಮಾಡ್ತಾ ಇದೀವಿ ತಾನೆ, ಹಂಗೆ ನೀನು ಓಸಿ ಹಂಗೋ ಹಿಂಗೋ ಮ್ಯಾನೇಜ್ ಮಾಡು, ಎಲ್ಲ ಸೊರೈತದೆ. ಇಲ್ಲ ಹಿಂಗೆ ಎದ್ರುಕೊಂಡಿದ್ರೆ ನೀನು ಹಿಂಗೆ ಎದ್ರುಕೊಂಡು ಹಿಂಗೆ ಬಿದ್ದಿರ್ಬೇಕಾಯ್ತದೆ. ಯೋಚನೆ ಮಾಡು. ಹಾಂ, ಸರಿ.